ನಿನ್ನೆ ಗೌರವಾನ್ವಿತ ಶಾಸಕರು, ಮದ್ದೂರು ಶಾಸಕರು ಮಾಧ್ಯಮಗಳ ಮುಖಾಂತರ ಮಾತನಾಡಿರ್ತಕ್ಕಂಥದ್ದನ್ನ ನಾವು ನೋಡಿ ನಿಜವಾದ ದಿಗ್ಭ್ರಮೆ ಆಯಿತು. ಶಬ್ದ ಬಳಕೆ ನಾವು ಮಾಡಿರ್ತೀವಿ, ಅದನ್ನು ಅರ್ಥ ಮಾಡ್ಕೊಂಡು ಮಾಡಿರ್ತೀವಿ. ಶಬ್ದ ಬಳಕೆಯನ್ನು ಮಾಡೋದಕ್ಕಿಂತ ಮುಂಚೆ ಅದರ ಅರ್ಥ ಏನು ತಿಳ್ಕೊಂಡು ನಾವು ಮಾಡಿರ್ತೀವಿ. ನಮ್ಮ ಗಂಡಸರು ನಾವು ರಾಜಕಾರಣ ಸಾವಿರಾರು ಮಾಡ್ತೀವಿ. ನನ್ನ ಬಗ್ಗೆ ಸಾವಿರಾರು ಮಾತಾಡಲಿ, ಪುಟ್ಟಣ್ಣನ ಬಗ್ಗೆ ಮಾತಾಡಲಿ, ನಾವು ಅವ್ರ ಬಗ್ಗೆ. ಆದರೆ ನಮ್ಮ ಕುಟುಂಬದವರು ಅಮಾಯಕರು ಇರ್ತಾರೆ. ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅದರ ಪರಿಣಾಮನೂ ಸಹ ತಿಳ್ಕೊಳ್ಳದೆ ಮಾತಾಡ್ತಕ್ಕಂಥದ್ದು ನಾಲಿಗೆ ಅವರ ಕುಲವನ್ನು ನುಡಿತದೆ. ಡಿ ಸಿ ತಮ್ಮಣ್ಣರಾಗಲಿ, ರವೀಂದ್ರ ಶ್ರೀಕಂಠಯ್ಯನವರ ಮನೆತನದ ಬಗ್ಗೆ, ಹಿರಿತನದ ಬಗ್ಗೆ ಏನೂ ತಿಳ್ಕೊಳ್ಳದೆ ಕೇವಲ ಅಧಿಕಾರದ ಮದದಿಂದ, ಹಣದಿಂದ ಇವತ್ತು ಮನೇಲಿರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳುಗಳ ಬಗ್ಗೆ ಅಪಕೀರ್ತಿ ಬರ್ತಕ್ಕಂಥ ಅವಹೇಳನಕಾರಿಯಾದಂಥ ಮಾತುಗಳನ್ನ ಆಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ದುರದೃಷ್ಟವಶಾತ್ ಇವತ್ತು ಮದ್ದೂರು ತಾಲೂಕು ಮಹಾತ್ಮ ಗಾಂಧಿಯವರು ಪಾದವನ್ನು ಇಟ್ಟೋಗಿರ್ತಕ್ಕಂಥ ಕ್ಷೇತ್ರ. ಎಚ್ ಕೆ ವೀರಣ್ಣಗೌಡರು ಇರ್ಬೋದು, ಎಸ್ ಎಂ ಕೃಷ್ಣಾಜಿಯವರು ಇರ್ಬೋದು, ಮಂಚೇಗೌಡರು ಇರ್ಬೋದು, ಸಿದ್ದರಾಜರು ಇರ್ಬೋದು, ಜಿ ಮಾದೇಗೌಡರು ಇರ್ಬೋದು. ಬಹುತೇಕ ಅವರು ಹಲವಾರು ಸರಿ ಮಾದೇಗೌಡರು ಬೈದಿದ್ದಾರೆ, ಬೈದಿಲ್ಲ ಅಂತಲ್ಲ, ಆದರೆ ಗೌರವವಾಗಿ ಬೈದಿದ್ದಾರೆ, ನಮಗೂ ಬೈದಿದ್ದಾರೆ. ಆದ್ರೆ ಅವರು ಬೈಯೋದ್ರಲ್ಲೂ ಅರ್ಥ ಇರ್ತಾ ಇತ್ತು. ಗಂಡಸ್ತನದ ಪ್ರಶ್ನೆ ಎತ್ತದವನೇ ಈ ವ್ಯಕ್ತಿ. ಅದಕ್ಕೆ ಕೆಲವು ಟೀಕೆ ಟಿಪ್ಪಣಿಗಳು ಬರ್ತವೆ. ಅದನ್ನ ನೀನು ಸ್ವೀಕಾರ ಮಾಡಲಿಕ್ಕೆ ಆಗಲ್ಲ ಅಂದ್ರೆ ಆ ವಿಷಯಗಳನ್ನ ಯಾಕೆ ಎತ್ತಬೇಕಾಗಿತ್ತು? ಮತ್ತು ಮದ್ದೂರು ಜನರಿಗೆ ಅನುಭವಿಸ್ತಾ ಇದ್ದಾರೆ. ಎಂಥ ಪುಣ್ಯಾತ್ಮನ್ನ ಆಯ್ಕೆ ಮಾಡ್ಕೊಂಡಪ್ಪ. ಮದ್ದೂರು ಜನತೆ ಗೊತ್ತಿತ್ತು ತಮ್ಮಣ್ಣವರ ಒಂದು ಇದಕ್ಕೂ ಸಮ ಇಲ್ಲ ಆಯ್ತಾನ, ಆದ್ರೂ ಸಹ ಯಾವುದೋ ಒಂದು ಬದಲಾವಣೆ ಬೇಕಿತ್ತು, ಮಾಡಿದ್ದಾರೆ. ನಾನಿವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈತನ ಹಿನ್ನೆಲೆ ಅವ್ರಿಗೆಲ್ಲ ಗೊತ್ತು. ಕೆಲವರು ಅತ್ಯಂತ ಉನ್ನತ ಮಟ್ಟದ ರಾಜಕಾರಣಿಗಳಿಗೆ ಬಹಳ ಸೇವೆ ಮಾಡಿರ್ತಾರೆ. ಇವ್ರ ಹಿನ್ನೆಲೆ ಗೊತ್ತಿದ್ದು ನಿಮ್ಮ ಬಗ್ಗೆ ಅತಿ ಹೆಚ್ಚಿನ ಪ್ರೀತಿ ವಿಶ್ವಾಸನ ಇಟ್ಕೊಂಡಿರ್ತಕ್ಕಂಥ ಚುಂಚೇಗೌಡ ಫ್ಯಾಮಿಲಿ ಬಗ್ಗೆ ಇಂಥ ಮಾತನ್ನ ಈ ತರ ಆಡಿರೋದನ್ನ ನೀವು ನೋಡ್ಕೊಂಡಿದ್ದೀರಲ್ಲ. ಈ ರವೀಂದ್ರ ಶ್ರೀಕಂಠಯ್ಯನವ್ರ ಫ್ಯಾಮಿಲಿ ಯಾವ ತರ ರೆಸಿಡೆನ್ಸಿ ರೋಡಿನಲ್ಲಿ ಲೈಬ್ರರಿ ನಡೆಸಿತ್ತಾ, ಕ್ಯಾಬ್ರೆ ನಡೆಸಿತ್ತಾ, ದಂಧ ಮಾಡಿತ್ತಾ, ಏನ್ ಮಾಡಿದ್ರು ಅವರು? ರವೀಂದ್ರ ಶ್ರೀಕಂಠಯ್ಯ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಅದು ನಮ್ಮ ಪಾರ್ಟಿ ವೇದಿಕೆಯನ್ನು ಮಾಡಿರ್ತಕ್ಕಂಥದ್ದು. ವಿರೋಧಿಗಳಿಗೆ ಟೀಕೆ ಟಿಪ್ಪಣಿ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅವ್ರ ತಪ್ಪುಗಳನ್ನ ಎತ್ತಿಡಿತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದ್ರ ತಪ್ಪೇನಿಲ್ಲ. ನಾನು ಸನ್ಮಾನ್ಯ ಶಾಸಕರಾದ ಉದಯ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆಯ ತಮ್ಮ ಹೇಳಿಕೆಯನ್ನು ತಮ್ಮ ಶ್ರೀಮತಿ ನನ್ನ ಸಹೋದರಿ ನೋಡಿ ನೀನು ಇನ್ನೂ ಮನೇಲಿ ಮಾಡಿಕೊಂಡಿದ್ದಾರಾ? ಅದನ್ನು ಸ್ಪಷ್ಟಪಡಿಸ್ಬೇಕಲ್ವಾ? ಮಾತಾಡ್ಲಿಕ್ಕೆ ನಮಗೂ ಬರ್ತದೆ, ಏನ್ ಬೇಕಾದ್ರೂ ಹೇಳ್ಬೋದು. ಬಟ್ ಅವ್ರ ಮಟ್ಟಕ್ಕೆ ಹೋಗೋದು ಬೇಡ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಪದ ಬಳಕೆಯಲ್ಲಿ ಬಹಳ ಹುಷಾರಾಗಿ ಮಾಡ್ತಾ ಇದ್ದೀವಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದ್ದಂತ ಪಕ್ಷ, ಅವರ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಇರ್ತಕ್ಕಂಥ ಪಕ್ಷ ಹೆಣ್ಮಕ್ಳ ಬಗ್ಗೆ ಈ ರೀತಿಯ ನಿನ್ಗೆ ಅಷ್ಟೊಂದು ಗಂಡಸ್ತಾನೆ ಇದೆಯಾ? ಬಾಂಗದ ರೋಣ ಮನೆ ಗಂಟಲ್ಲ, ನಮ್ಮ ರೋಡ್ಗಳಿಗೆ ಬಾ, ನೀನು ಗಂಡಸ್ತನ ತೋರಿಸ್ಕೊಡ್ತೀವಿ ನಾವು. ಅಲ್ಲಿ ಗೌರವ ಬೇಡವಾ? ಒಬ್ಬ ಶಾಸಕನಾಗಿ ಏನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು ಅಂತಕ್ಕಂಥದ್ದು ಇವತ್ತು ಮದ್ದೂರು ಜನತೆ ಹೇಳ್ತಾ ಇದ್ದಾರೆ. ಏನಾಗಿದೆ ಹೈವೇಗಳಲ್ಲಿ? ಒಂದೊಂದು ಹೋಟ್ಲಿಂದ 3 ಲಕ್ಷ ಒಂದು ದಿವಸಕ್ಕೆ ನಡೀತಾ ಇಲ್ವಾ ದಂಧೆ? ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು? ತಮ್ಮಣ್ಣವರು ನೀ ಆಪಾದನೆ ಮಾಡ್ತಾ ಇದೀಯಾ, ನೀ ಶಾಸಕನಾಗಿದ್ದೀಯಾ, ಸರ್ಕಾರ ತನಿಖೆ ಮಾಡಿಸು, ಇನ್ನು ಏನಂತೆ? ಈಗ ನನ್ನ ಬಗ್ಗೆನೂ ನಮ್ಮ ಹಾಲಿ ಸಚಿವರು ತನಿಖೆ ಮಾಡಿಸ್ತಿಲ್ವಾ? ಇನ್ನೂ ಮಾಡ್ತಾನೆ ಅವ್ರೆ, ಮಾಡ್ಲಿ. ತಪ್ಪಿದ ನಾವೇಕೆ ಎದುರ್ಕೊತೀವಿ?
ಏನಾಯ್ತು ನಿಮ್ದು ಹಾಲಿಗೆ ನೀರ್ ಹಾಕೋ ವಿಷಯ ತನಿಖೆ ಮಾಡಿಸ್ತೀವಿ ಅಂದ್ರಲ್ಲ, ಮಾಡಿಸ್ತೀರಾ? ಮನ್ಮೂಲ್ನಲ್ಲಿ ಬಹಳ ಹಗರಣ ಆಗಿತ್ತು, ತನಿಖೆ ಮಾಡಿಸ್ತೀರಾ? ಮಾಡ್ತೀವಿ, ನಾವು ಸಿದ್ಧಿದ್ದೀವಲ್ಲ. ಈ ನಮ್ಮ ಹತ್ರ ಯಾವ್ದು ಅಧಿಕಾರ ಇಲ್ಲ. ಇವೆಲ್ಲ 7ಕ್ಕೆ 6 ಗೆದ್ದು ಬಿಟ್ಟಿದ್ದೀರಿ, 135 ಜನ ಗೆದ್ದಿದ್ದೀರಿ. ಈಗೆಲ್ಲ ಏನು ಅಡ್ಡಿ ಏನಿದೆ? ನೀವು ತನಿಖೆ ಮಾಡಿಸಿ. ಯಾರು ಬೇಡ ಅಂತ ಹೇಳಿರ್ತಕ್ಕಂಥವ್ರು ಹೆಗಣ ಬಿದ್ದಿದೆ ನಿಮ್ಮದಲ್ಲಿ. ಇವತ್ತು ಒಬ್ಬ ಗಣಿ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಅಧಿಕಾರಿ ನಾಗಮಧು, ನಾನು ಅಧಿಕಾರಿಗಳಿಗೆ ಕ್ವಾರಿಗಳನ್ನ ಯಾರ ಗಣಿಗಾರಿಕೆ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿ 5 ಲಕ್ಷ ರೂಪಾಯಿ ಚುನಾವಣೆಗೆ ವೆಚ್ಚಕ್ಕೆ ಕೇಳ್ತಾ ಇದ್ದಾನೆ. 5 ಲಕ್ಷ, 15 ಲಕ್ಷ ಒಬ್ಬೊಬ್ಬರಿಗೆ ಚುನಾವಣೆ ಫಂಡ್ ಕೊಡಬೇಕು ಅಂತ. 29 ಕೋಟಿ ಸೀನಿಯರ್ ಇವತ್ತು ಎಲ್ಲ ಡಿವಿಷನ್ಗಳಲ್ಲಿ ಇರಿಗೇಷನ್ ಇರ್ಬೋದು, PWD ಇರ್ಬೋದು, ಸೀನಿಯಾರಿಟಿ ಇಲ್ಲದೆ ಇದ್ರು ಸಹ 29 ಕೋಟಿ 10% ಕಲೆಕ್ಟ್ ಮಾಡಿಕೊಂಡು ಕೊಟ್ಟಿದ್ದಾರೆ. ನಿನ್ನೆ ಒಬ್ಬ MLC, ಮಂಡ್ಯ ಜಿಲ್ಲಾ MLC ನಮ್ಮ ಬೆಂಗಳೂರು ಹಾಸನ ರೋಡ್ ಹತ್ರ ವೈಶಾಲಿ ಹೋಟ್ಲಲ್ಲಿ ಅಧಿಕಾರಿಗಳನ್ನ ಕರೆದು ರಿಟರ್ನಿಂಗ್ ಆಫೀಸರ್ಗಳು ಚುನಾವಣೆ ಹೆಂಗ್ ಮಾಡ್ಬೇಕು ಬೂತಲ್ಲಿ ಅಂತಕ್ಕಂಥ ಪಾಠ ಮಾಡಿ ಕಳಿಸಿದ್ದಾರೆ. ಏನ್ ಮಾಡ್ತಾವ್ರಿ DC ಅವರು, ಏನ್ ಮಾಡ್ತಾರೆ ಚುನಾವಣಾ ಆಯೋಗ? ನಮ್ಮ ಪಕ್ಷದವರು ಕರ್ಕೊಂಬರ್ತಾರೆ, ಅವ್ರು ಕರ್ಕೊಂಬಂದು ವೋಟ್ ಎಲ್ಲ ಹಾಕ್ಸೋ, ವಿರೋಧ ಪಕ್ಷದ ಒಬ್ಬರನ್ನು ಬಿಡಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿನ್ನೆ ರಾತ್ರಿ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ 4 ಅಧಿಕಾರಿಗಳು ಹೋಗಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು 25 ಜನ ಅಧಿಕಾರಿಗಳು ಹೋಗಿದ್ದಾರೆ. ಎಲ್ಲ ಇಲಾಖೆಯಿಂದ ಕರೆದು ನಿನ್ನೆ ಬೋಧನೆಗಳು ಮಾಡಿದ್ದಾರೆ. ಈ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ? ನಮ್ಮ ಪಕ್ಷದ ಯಾವುದೋ ಒಂದು ಹುಡುಗ ವ್ಯಕ್ತಿ 1-2 ಕೇಸ್ ಹಾಕಿದ್ರೆ ಗಡಿಪಾರು ಮಾಡ್ತಾ ಇದ್ದೀರಿ. 18 ಕೇಸ್ ಹಾಕ್ಸ್ಕೊಂಡು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಳಾಗಿದ್ದಾರೆ, ಅವ್ರನ್ನ ಗಡಿಪಾರು ಮಾಡ್ತಾರೆ. ರೌಡಿ ಶೀಟ್ಗಳವರು ಪೊಲೀಸ್ ಇಟ್ಕೊಂಡು ನಮ್ಗೆ ಎದುರಿಸ್ತಾ ಇದ್ದಾರೆ. ನಮ್ಮ ನಾಗಮಂಗಲ ಟೌನ್ ನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ, ಮಹಾನ್ ಭಾವ. ಅವ್ನು ಕಾಂಗ್ರೆಸ್ ಗೆಲ್ಸ್ಬಿಟ್ಟೆ ಅಂತ ಆಚೆಗೆ ಹೋಗೋದು, ಗೆಲ್ಸ್ಬಿಟ್ಟೆ ಹೋಗೋದಂತ. ಆಚೆಗೆ ಹೋಗೋದೇ ಇಲ್ವಂತ ಅವನಿಗೆ. ಇನ್ನು 4 ವರ್ಷ ಇಲ್ಲೇ ಇರ್ತಾನಂತ, ಸರ್ಕಾರ ಇದ್ದಂತೆ. ವಸೂಲಿ ಮೇಲೆ ವಸೂಲಿ ಮಾಡ್ತಾ ಇದ್ದೀವಿ. ನಾನು ರವೀಂದ್ರ ಶ್ರೀಕಂಠಯ್ಯನವರ ತಮ್ಮಣ್ಣವರ ಇಬ್ಬರಿಗೂ ನಾನು ಅವರ ಮಾತಿನಿಂದ ಅವ್ರು ಬಹಳ ನೋವಾಗಿರ್ತದೆ. ತಮ್ಮಣ್ಣವ್ರ ವಯಸ್ಸಿನಲ್ಲಿ ದೊಡ್ಡ ಇರ್ಬೋದು. ಹಿಂಗೆ ಹೇಳ್ಬೇಕು ಉದಯರ್ಗೆ, ನಿನ್ನ ಮುಖವನ್ನ ಕನ್ನಡಿಲಿ ಸರಿಯಾಗಿ ನೋಡ್ಕೊಳಪ್ಪ, ಸರಿಯಾಗಿ ನೋಡಿ ನಿನ್ನ ಮುಖ ನೀನು ಓದ್ಕೋ ಅಂತಕ್ಕಂಥದ್ದು ಹೇಳ್ಬೇಕು. ನನಗೆ ಪರಿಚಯ ಇಲ್ಲ, ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ. ಅದು ಹಿನ್ನೆಲೆಗಳ ಸ್ವಲ್ಪ ನಾನು ಯಾವತ್ತೂ ನೋಡಿಲ್ಲ. ಅದು ಹಿನ್ನೆಲೆ ತಿಳ್ಕೊಂಡು, ಯಾಕೆ DK ಶಿವಕುಮಾರ್ ಹತ್ರ ಬರ್ತಾ ಇದ್ದಾಗ ನೋಡಿದ್ದೆ ಅಷ್ಟೇ. ನಾವು ಇಂಥ ವ್ಯಕ್ತಿಗಳನ್ನ ಮಾತಾಡಿಸ್ತಿರ್ಲಿಲ್ಲ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಗೌರವಯುತವಾಗಿ ಅವರ ಕುಟುಂಬದನ್ನ, ನಮ್ಮ ಮಾಜಿ ಶಾಸಕಗಳನ್ನ ಕ್ಷಮೆ ಕೊಡು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಈ ಚುನಾವಣೆ ಒಳಗೆ ನಾವು ಪಕ್ಷದ ವತಿಯಿಂದ ನಾವೇನೇನು ಮಾಡಬೇಕು ಅಂತಕ್ಕಂಥದ್ದನ್ನ ರೂಪುರೇಷೆಗಳನ್ನ ಮಾಡ್ಕೋಬೇಕಾಗ್ತದೆ. ಇದು ಗೌರವಯುತ ಪ್ರಶ್ನೆ ಅಲ್ಲ. ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು. ಮೊನ್ನೆ ತಾನೇ ಕರೆದು ಏನು ಮಾತಾಡಬೇಡಿ, ಹುಷಾರು ಅಂತ ಎಲ್ಲ ತಿದ್ದಿ ಹೇಳಿದ್ರು ಸಹ ಇವು ಮಿತಿ ಮೀರ್ತವೆ ಅಂದ್ರೆ ಯಾರ ಲೆಕ್ಕಕ್ಕೂ ಸಿಗ್ತಾ ಇಲ್ಲ ಅಂತ ಅರ್ಥ. ಇವರು ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರಾಯ್ತಾರೆ ಅಂತ ಅವರು ಸಪೋರ್ಟ್ ಮಾಡಿಕೊಂಡು ಈಗಿನ ಮುಖ್ಯಮಂತ್ರಿಗಳು ವಿರುದ್ಧವಾಗಿ ಮಾತಾಡ್ತಾರೆ ಅಂತಕ್ಕಂಥದ್ದು. ಜನಪ್ರತಿನಿಧಿಗಳಾಗಿ ಅವರ ಲ್ಯಾಂಗ್ವೇಜ್ ಮೇಲೆ, ಶಬ್ದ ಬಳಕೆ ಮೇಲೆ ಕಂಟ್ರೋಲ್ ಇಲ್ಲ ಅಂದ್ರೆ ಕಷ್ಟ. ನಾನು ಮಾತಾಡಿಲ್ಲ ಅಂದ್ರೆ ನಾನು ಯಾಕೆ ಕೇಳೋದಕ್ಕೆ ಉತ್ತರ ಕೊಡ್ತೀನಿ, ಅರ್ಥನೇ ಹೇಳ್ತೀನಿ. ದಯಮಾಡಿ ನಾವಿವತ್ತು ಪುಟ್ಟರಾಜಣ್ಣರು ಹೇಳ್ದಾಗೆ ಅವ್ರ ಕುಟುಂಬಗಳಿಗೆ ಹೋಗಿ ಸ್ಥೈರ್ಯವನ್ನು ಹೇಳ್ತೀವಿ. ಪಾಪ ಮಾತಾಡೋದು ಮಾಡ್ಬಿಟ್ಟು ನೆನ್ನೆಯಿಂದ ಮೊಬೈಲ್ ಆಫ್ ಮಾಡಿಕೊಂಡವ್ರೆ. ಸಾರ್ವಜನಿಕರು ಪ್ರಶ್ನೆ ಯಾವ್ದು ಉತ್ತರ ಕೊಡ್ತಾ ಇಲ್ವಂತೆ, ಎಲ್ಲ ಪಾಪ ಕೇಳ್ತಾ ಇದ್ದಾರೆ. ಇದು ಯೋಗ್ಯರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಇನ್ಮುಂದೆ ನಾವು ತಿತ್ಕೊಂಡು ಕ್ಷಮೆ, ಈಗಾಗಲೇ ಒಬ್ಬ ಶಾಸಕ ಮಾತಾಡಿ ಕ್ಷಮೆ ಕೋರವ್ರೆ. ಈಗ ಇವ್ರು 2ನೇವರು. ಆದ್ರೆ ನಮ್ಮ ಹೆಣ್ಣು ಮಕ್ಕಳ ವಿಷಯದ ಬಗ್ಗೆ ಬಂದ್ರೆ
ನಾವು ಗಂಡಸರು ನಾವು ನಿಮ್ಗೆ ತೋರಿಸ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆ ನಾವು ಹೇಳ್ತಾ ಇದ್ದೀವಿ. ಸೂಚನೆಯಾಗಿ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.